ಲಿಪ್ಸ್ಟಿಕ್ ಹಚ್ಚಿದ ಪವಿತ್ರ ಗೌಡ ಪಿಎಸ್ಐ ನೇತ್ರಾಗೆ ಸಂಕಷ್ಟ ಎದುರಾಗಿದೆ. ಲಿಪ್ಸ್ಟಿಕ್ ಹಚ್ಚಲು ಬಿಟ್ಟ ಆರೋಪದ ಅಡಿಯಲ್ಲಿ ಪಿಎಸ್ಐ ನೇತ್ರಾಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಲಿಪ್ಸ್ಟಿಕ್ ಹಚ್ಚಿದಂತ ಪವಿತ್ರ ಗೌಡ ಲಿಪ್ಸ್ಟಿಕ್ ಹಚ್ಚೋದಕ್ಕೆ ಬಿಟ್ಟಂತ ಆರೋಪದ ಅಡಿಯಲ್ಲಿ ಪಿಎಸ್ಐ ನೇತ್ರಾಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಜೂನ್ 15ರಂದು ಮನೆ ಮಹಜರು ಮಾಡ್ತಾ ಇದ್ದಂತ ಪೊಲೀಸರು ಈ ಸಂದರ್ಭದಲ್ಲಿ ಅಂದ್ರೆ ಮನೆ ಮಹಜರು ವೇಳೆ ಮೇಕಪ್ ಮಾಡಿಕೊಂಡಿದ್ರು ಪವಿತ್ರ ಗೌಡ. ಈ ವೇಳೆ ಲಿಪ್ಸ್ಟಿಕ್ ನ ಹಚ್ಕೊಂಡು ಬಂದ್ರು ಪವಿತ್ರ ಗೌಡ. ಕರ್ತವ್ಯದ ಲೋಪದ ಅಡಿಯಲ್ಲಿ ವಿಜಯನಗರ ಪಿಎಸ್ಐಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಲಿಪ್ಸ್ಟಿಕ್ ಹಚ್ಚಿದ ಪವಿತ್ರ ಗೌಡ ಬಟ್ ಕರ್ತವ್ಯ ಲೋಪ ಆರೋಪದ ಅಡಿಯಲ್ಲಿ ಪಿಎಸ್ಐ ನೇತ್ರಾಗೆ ಈಗ ನೋಟಿಸ್ ಜಾರಿ. ನೋಟಿಸ್ ಅಲ್ಲಿ ಉಲ್ಲೇಖ ಮಾಡಿರೋ ಅಂತ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ ಪ್ರಜ್ವಲ್. ಮಧುಸೂದನ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರನ್ನ ಮನೆ ಮಹಜರಿಗೆ ಕರೆದುಕೊಂಡು ಹೋಗಿರ್ತಾರೆ. RR ನಗರದಲ್ಲಿರುವಂತಹ ಅವರ ಮನೆಗೆ ಮಹಜರಿಗೆ ಹೋದಂತಹ ವೇಳೆಯಲ್ಲಿ ಪೊಲೀಸರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಅವರು ಮನೆ ಮಹಜರಿಗೆ ಹೋದಂತಹ ವೇಳೆಯಲ್ಲಿ ಮೇಕಪ್ ಅನ್ನು ಮಾಡ್ಕೊಂಡಿದ್ದಲ್ಲದೆ ಲಿಪ್ಸ್ಟಿಕ್ ಅನ್ನು ಹಚ್ಕೊಂಡು ಬಂದಿರ್ತಾರೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾಕೆ ಅವರಿಗೆ ಅವಕಾಶವನ್ನು ಕೊಟ್ಟರೆ, ಇಲ್ಲಿ ಮಹಜರಿಗಲ್ವ ನೀವು ಕರೆದುಕೊಂಡು ಹೋಗಿರುವಂಥದ್ದು, ಇದ್ರ ಬಗ್ಗೆ ಸೂಕ್ತವಾದಂತಹ ಒಂದು ಎಕ್ಸ್ಪ್ಲನೇಷನ್ ಅನ್ನು ನೀಡಿ ಅನ್ನುವಂಥ ಒಂದು ನೋಟಿಸ್ ಅನ್ನ ಈಗಾಗಲೇ ಪಶ್ಚಿಮ ವಿಭಾಗ DCP ಗಿರೀಶ್ ಅವರು ಕೂಡ ನೀಡಿರುವಂಥದ್ದು. ಅದಕ್ಕೆ PSI ಅವರು ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಮಹಜರಿಗೆ ಕರೆದುಕೊಂಡು ಹೋದ್ರೆ ಮಹಜರನ್ನ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಅದನ್ನ ಹೊರತುಪಡಿಸಿ ಅವರಿಗೆ ಮೇಕಪ್ಗೆ ಯಾಕೆ ಅವಕಾಶವನ್ನ ಮಾಡಿಕೊಟ್ರಿ, ಅವರು ಯಾಕೆ ಲಿಪ್ಸ್ಟಿಕ್ ಅನ್ನು ಹಚ್ಚಲಿಕ್ಕೂ ಕೂಡ ನೀವು ಬಿಟ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ರೀತಿ ಆರೋಪ ಪ್ರಕರಣಗಳಲ್ಲಿ ನಾವು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಮಹಜರು ವೇಳೆಯಲ್ಲಿ ಸಾಕಷ್ಟು ಕೊಟ್ಟಿರುವಂತದ್ದು. ಅಂದ್ರೆ ನಿಮ್ಮ ಕರ್ತವ್ಯ ಲೋಪ ಆಗಿದೆ, ಇದಕ್ಕೆ ನೀವು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ನೀಡಬೇಕು. ಅದೇ ರೀತಿಯಲ್ಲಿ ಯಾಕಾಗಿ ಹೀಗಾಯ್ತು, ಅದೇ ಯಾವಾಗ ಈ ಒಂದು ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿವರಣೆಯನ್ನ ನೀಡಿ ಅನ್ನುವಂತ ಒಂದು ಉದ್ದೇಶದ ಮೇಲೆ ಈ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಕರ್ತವ್ಯ ಲೋಪ ಆಗಿರುವಂತದ್ದು ಎದ್ದು ತೋರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲೇ ಈ ಒಂದು ನೋಟಿಸ್ ನೀಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಮಧುಸೂದನ್, ಈ ಒಂದು ನೋಟಿಸ್ಗೆ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದು ನೋಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಮಹಜರಿಗೆ ಕರೆದುಕೊಂಡು ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಮೇಕಪ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಇವರು ಕೊಟ್ಟಂತ ಸಂದೇಶ ಏನು ಅನ್ನುವಂತ ಒಂದು ಪ್ರಶ್ನೆ ಏನಿದೆ ಅದು ಉದ್ಭವ ಆಗ್ತಾ ಇರುವಂತದ್ದು. ಈ ರೀತಿಯ ಒಂದು ಗಂಭೀರ ಪ್ರಕರಣಗಳಲ್ಲೇ ಇವರು ಈ ರೀತಿಯಲ್ಲಿ ನಡೆದುಕೊಂಡ್ರೆ ಬೇರೆ ಯಾವ ಪ್ರಕರಣಗಳಲ್ಲಿ ಇವರು ಯಾವ ರೀತಿಯಲ್ಲಿ ಹಾಗಾದ್ರೆ ನಡೆದುಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲೇ ಈ ಒಂದು ನೋಟಿಸ್ ಅನ್ನ ನೀಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.